ಮಡಿಕೇರಿಯ ಹೋಂಡಾ ಶೋರೂಮ್ನ ನೂತನ ಬೈಕ್ಗಳನ್ನು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಉದ್ಘಾಟಿಸಿ ಶುಭ ಹಾರೈಸಿದರು. ಈ ಸಂದರ್ಭ ಮಡಿಕೇರಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜೇಶ್ ಬಿವೈ, ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಕಾಶ್ ಆಚಾರ್ಯ, ಮೂಡಾ ಸದಸ್ಯರಾದ ಚಂದ್ರಶೇಖರ್, ಮಡಿಕೇರಿ ನಗರಸಭೆಯ ನಾಮ ನಿರ್ದೇಶಿತ ಸದಸ್ಯ ಮುದ್ದುರಾಜ್, ಜಗದೀಶ್ ಜೆಸಿ ಪಾಲ್ಗೊಂಡಿದ್ದರು. ಹಾಗೆ ಈ ಬೈಕ್ನಲ್ಲಿ ಡಿಸ್ಕ್ ಬ್ರೇಕ್ ಮತ್ತು ಅಲಿಯಾಯ್ ವೀಲ್ಗಳು ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಹಾಗೆ ಇದರ ಮುಖ್ಯ ವೈಶಿಷ್ಟ್ಯ ಏನಂದ್ರೆ ಡಿಸ್ಕ್ ಬ್ರೇಕ್ ಮತ್ತು ಅಲಿಯಾಯ್ ವೀಲ್ಸ್ಗಳಿರುತ್ತೆ. ಹಾಗೆ ಈ ಬೈಕಲ್ಲಿ 4 ಬಣ್ಣಗಳಿದ್ದು ದಕ್ಷಿಣ ಕನ್ನಡದಲ್ಲಿ 6 ಹೋಂಡಾ ಶೋರೂಮ್ಗಳಲ್ಲಿ ಈ ಬೈಕ್ ಲಭ್ಯವಿರುತ್ತೆ. ಇದೀಗ ನಮ್ಮ ಇದೊಂದು ಜನಪ್ರಿಯ ಕಮ್ಯೂಟರ್ ಮೋಟಾರ್ ಸೈಕಲ್ ಆಗಿದ್ದು ಉತ್ತಮ ಮೈಲೇಜ್ ಅನ್ನು ಕೂಡ ಕೊಡುತ್ತೆ. ಸುಮಾರು 65ರಿಂದ 70 ಕಿಲೋಮೀಟರ್ ಮತ್ತು ಕೈಗೆಟುಕುವ ಬೆಲೆಯಲ್ಲಿ ಇದು ಹೆಸರುವಾಸಿಯಾಗಿದ್ದು 99,000 ಒಂದ್ಸಲಿ ಅವ್ರ ಮೂಗ್ನ ಒಂದ್ಸಲಿ ಏಟ್ ಮಾಡ್ಕೊತಾರೆ 71, 72 ಅಲ್ಲಿ ಮೂಗ್ನ ಏಟ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅವ್ರೊಂದು ಹಳೆ SD ಬೈಕ್ ಇತ್ತು. ಅದನ್ನು ರೀಸೆಂಟ್ ಆಗಿ ರೆಡಿ ಮಾಡ್ಕೊಂಡ್ ಬಂದ್ರು. ಮಾತ್ರ ಇಲ್ಲ ಯಾಕೆ ಕಾರಣಕ್ಕೂ ನಮ್ಮ ಮನೇಲಿ ಬೈಕ್ಗಳು ಇಡ್ಬಾರ್ದು. ಕಾರಣ ಅಂತಂದ್ರೆ ಸೇಫ್ಟಿ ಇರಲ್ಲ, ಆಮೇಲೆ ಓಡಿಸಕ್ಕೂ ಬರಲ್ಲ, ಆಮೇಲೆ ಬೇರೆಯವ್ರ ತಪ್ಪಾಗಿದ್ರು ನಮ್ಮ ಮೇಲೆ ಫಲಿತಾಂಶ ಬರ್ತದೆ. ಆ ವಿಚಾರದಲ್ಲಿ ನನಗೆ ಗೊತ್ತಿರಂಗೆ as of now quality of bikes have improved very much and safety precautions also have improved very much. ಆಮೇಲೆ ಕಾನೂನು ರೀತಿಯಲ್ಲಿ ಸೇಫ್ಟಿ ಹೆಲ್ಮೆಟ್ ಕಂಪಲ್ಸರಿ ಇದೆ, ಪಿಲಿಯನ್ಗೂ ಕಂಪಲ್ಸರಿ ಇದೆ. ಆ ವಿಚಾರದಲ್ಲಿ ಐ ಥಿಂಕ್ ಹೋಂಡಾ has done an excellent job. ನನಗೆ ಗೊತ್ತಿರಂಗೆ ಹೋಂಡಾ CBR ಅಂತ ಒಂದು ಬೈಕ್ ಬರ್ತಿತ್ತು. CBZ ಅಲ್ಲ, CBZ ಓಪನ್ ಆಗಿದ್ದ ಮುಂಚೆ ಇಟ್ ವಾಸ್ 1000cc ಬೈಕ್ CBR ಅಲ್ಲಿ. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಪಕ್ಕದ ಮನೆಯವರ ಹತ್ರ ಒಂದು CBR 1000cc ಇತ್ತ. CBR 1000 ಅಂತ ದಪ್ಪ ಬೈಕ್ ಇತ್ತು, 2 ಸೈಲೆನ್ಸರ್, ಸೌಂಡ್ ಕೇಳೋದೇ ಖುಷಿ. ಅದಾದ್ಮೇಲೆ ಪಾಪ ಹೋಂಡಾ ಡೈರೆಕ್ಟ್ ಆಗಿ ಬರ್ಲಿಲ್ಲ ನಮಗೆ. ಇಟ್ ಕೇಮ್ ಆಸ್ ಹೀರೋ ಹೋಂಡಾ ಬಂತು. ಆಮೇಲೆ ಬೈಫರ್ಕೇಟ್ ಆಗಿ ಹೀರೋನೇ ಬೇರೆ ಆಯ್ತು, ಹೋಂಡಾನೇ ಬೇರೆ ಆಯ್ತು. ಆ ವಿಚಾರದಲ್ಲಿ ಹೋಂಡಾ ಗೊತ್ತಿರಂಗೆ ಹೀರೋ ಹೋಂಡಾ ಸ್ಪ್ಲೆಂಡರ್ ಇಸ್ ದ ಮೋಸ್ಟ್ ಸೆಲ್ಲಿಂಗ್ ಬೈಕ್ ಇನ್ ದ ವರ್ಲ್ಡ್. ಅದು ನಿಮ್ಗೆ ಗೊತ್ತೋ ಇಲ್ವೋ? ಸ್ಪ್ಲೆಂಡರ್ ಇಸ್ ದ ಮೋಸ್ಟ್ ಸೆಲ್ಲಿಂಗ್ ಬೈಕ್ ಇನ್ ದ ವರ್ಲ್ಡ್. ಎಲ್ಲಾ ಮನೆಯಲ್ಲಿ ಒಂದೊಂದು ಸ್ಪ್ಲೆಂಡರ್ ಮಿನಿಮಮ್ ಇದ್ದೇ ಇರ್ತಿತ್ತು. ಎಸ್ಪೆಷಲಿ ನಮ್ಮ ಬಯಲುಸೀಮೆ ಭಾಗಕ್ಕೆ, ಕುಶಾಲನಗರ ಭಾಗಕ್ಕೆ ಪ್ರತಿ ಕಡೆಯಲ್ಲಿ ಒಂದು ಸ್ಪ್ಲೆಂಡರ್ ಬೈಕ್ ಇರ್ತಿತ್ತು. ಆ ವಿಚಾರದಲ್ಲಿ ಹೋಂಡಾ ಬೈಕ್ ನಿರಂತರವಾಗಿ ಸರ್ವಿಸಿಂಗ್ ಗೆ ಒಳ್ಳೇದಾಗಲಿ. ನನ್ ಗೊತ್ತಿರಂಗೆ ನಮ್ಮ ಸಿಬ್ಬಂದಿಗಳು ನಾನೇನ್ ಹೇಳ್ತೀನಿ ಕೇಳಿ. ಹೋಂಡಾ ಇಂಡಿಯನ್ ಬಂದು ಸರಿಗೆ ತಮಗೂ ಅಭಿನಂದನೆಗಳು. ನಾನು ನಮ್ಮ ಸ್ನೇಹಿತರುಗಳು ಸಿಬ್ಬಂದಿಗಳಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ದಿಸ್ ಇಸ್ ಕಸ್ಟಮರ್ ಇಸ್ ಕಿಂಗ್ ಅಂತ ಒಂದು ಪದ ಇದೆ. ಯಾಕೆ ಗೊತ್ತಾ? ಕಸ್ಟಮರ್ಗೂ ಬೇರೆ ಬೇರೆ ರೀತಿಯಲ್ಲಿ ಏನೇನೋ ಸಮಸ್ಯೆ ಹೇಳ್ಕೊಂಡ್ ಬರ್ತಾರೆ. ಮಾತ್ರ ನಾನು ಮಾಡಕ್ ಆಗಲ್ಲ ಅಂತಂದಾಗ ಕಸ್ಟಮರ್ ಅಂಡ್ ನಮ್ಮ ಸರ್ವಿಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೊಳಗೆ ಚೆನ್ನಾಗಿದ್ರೆ, ಮಾತುಕತೆ ಇದ್ರೆ ಅರ್ಧ ಸಮಸ್ಯೆ. ಆ ವಿಚಾರದಲ್ಲಿ ನೀವೆಲ್ಲರಿಗೂ ಸೇರ್ಕೊಂಡು, ಈಗ ಪಬ್ಲಿಕ್ ಸರ್ವಿಸ್ ಇದೂ ಒಂದು ಪಬ್ಲಿಕ್ ಸರ್ವಿಸ್ ತರನೇ ಕೆಲವು ಟೈಮಲ್ಲಿ ನೋಡ್ಕೋತಾರೆ. ನನ್ಗೆ ಗೊತ್ತಿರಂಗೆ ಕೆಲವು ಜನ ಬೈಕ್ ತಗೊಂಡಿರೋದು 30-40 ವರ್ಷದ ಬೈಕ್ಗಳು ಇನ್ನೂ ಇಟ್ಕೊಂಡು ಹೋಗಿ ಮನೇಲಿ. ಆ ವಿಚಾರದಲ್ಲಿ I'm hoping Honda is also producing excellent quality bikes. I wish ನಮ್ಮ ರಂಜಿತ್ ಅವರ ಮ್ಯಾನೇಜಿಂಗ್ ಪಾರ್ಟ್ನರ್ ಹಾಗೆ ರೀತಿಲಿ ಸುರೇಶ್ ಅವರು, ಐ ನೋ ಯು ಫ್ರಮ್ ಮೈಸೂರು ಆಗಿದ್ರು ನಮಗೆ ಒಳ್ಳೆ ಮಾಡೆಲ್ಗಳು ಕೊಡ್ಲಿ. ಯಾಕೆ ಗೊತ್ತಾ? ಮೈಸೂರಲ್ಲೆಲ್ಲ ಚೆನ್ನಾಗಿರೋ ಮಾಡೆಲ್ ಕೊಡ್ತಾರೆ. ಕೊಡೋದಕ್ಕೆ ಬಂದಾಗ ಸರ್ ಈ ಮಾಡೆಲ್ ಇಲ್ಲ ಸರ್, ಈ ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ನೋಡ್ತಾ ಇದ್ದ these are all I think ಯಾವ ಬೈಕ್ ಇದು? CB Hornet 125. ಅದಕ್ಕೆ ಈ ತರ ಬೈಕ್ಗಳು ನಮ್ಮವ್ರಿಗೂ ಕೊಟ್ಟರು ಖುಷಿ ಆಯ್ತದೆ. ಆ ವಿಚಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಹೇಳಿದಂಗೆ ಸೇಲ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಟಾರ್ಗೆಟ್ಗಳು ಸೆಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ದೇ ಆರ್ ಆಲ್ ಆನ್ ಟಾರ್ಗೆಟ್ ಬೇಸಿಸ್. ದ ಮೋರ್ ಯು ಸೇಲ್, ದ ಮೋರ್ ಇನ್ಸೆಂಟಿವ್ಸ್ ಯು ಗೆಟ್. ಅದಕ್ಕೆ ಐ ವಿಶ್ ಮಿಸ್ಟರ್ ರಂಜಿತ್ ಕುಮಾರ್ ಅಂಡ್ ಹಿಸ್ ಹೋಲ್ ಟೀಮ್ ಹೆಚ್ಚಿನ ಸಂಖ್ಯೆಯಲ್ಲಿ ಅವಶ್ಯಕತೆ ಇತ್ತು. ನನ್ಗೆ ಗೊತ್ತಿಗೆ ನಮ್ಮ ಸುರೇಶ್ ಅವ್ರ ನೇತೃತ್ವದಲ್ಲಿ ಇನ್ನೂ ಬೇರೆ ಕಡೆಯಲ್ಲಿ ವಿರಾಜಪೇಟೆ ಇರ್ಬೋದು, ಕುಶಾಲನಗರ, ಸಾವರ್ಪೇಟೆ ಇರ್ಬೋದು, ಅವಕಾಶ ಇದ್ರೆ ಪ್ಲೀಸ್. ಅಂಡ್ ಐ ಥಿಂಕ್ ದರ್ ಇಸ್ ಮೋರ್. ಇವ್ರು ಬರೀ ಒಂದು ಹಾಂಡಾದಲ್ಲ, ಟೊಯೋಟಾನು ಇದೆ, ಸ್ಕೋಡಾನು ಇದೆ, ವೋಕ್ಸ್ವ್ಯಾಗನ್ ಇದೆ. ನನ್ಗೆ 2-3 ಕಾರ್ ಕೇಳ್ತಿದ್ದೆ, ಮಾತ್ರ ಆಗ್ಲೇ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಂಡ್ಬಿಟ್ಟವ್ರೆ. ಆ ವಿಚಾರದಲ್ಲಿ ಈ ಕಡೆಗೆ ಐ ಥಿಂಕ್ ಪ್ಯಾಲೇಸ್ ಟೊಯೋಟಾ ಇಸ್ ದೇರ್ ಇನ್ ನೆಕ್ಸ್ಟ್ ಬಿಲ್ಡಿಂಗ್. ದಟ್ ಇಸ್ ಆಲ್ಸೋ ಯೋರ್ಸ್. ಸೊ ಅವರಿಂದನೇ ಅದು 2-3 ಟೊಯೋಟಾ ಶೋರೂಮ್ ಇದೆ. ಯಾಕಂದ್ರೆ ಸೊ ಕೊಡಗು ಇಸ್ ವೆರಿ ಕ್ಲೋಸ್ ಟು ಯು. ಐ ಆಮ್ ವಿಶಿಂಗ್ ಯು ದ ವೆರಿ ಬೆಸ್ಟ್ ಮಿಸ್ಟರ್ ಸುರೇಶ್ ಅಂಡ್ ಮಿಸ್ಟರ್ ರಂಜಿತ್. ಒಳ್ಳೆ ರೀತಿಲಿ ಈ ದೀಪಾವಳಿ ಆದ್ಮೇಲೆ ಓಪನಿಂಗ್ ಮಾಡಿದೀರಾ. ನನ್ಗೆ ಗೊತ್ತಿರಂಗೆ ಕಾಫಿ ರೇಟ್ ಚೆನ್ನಾಗಿದ್ರು ನಮ್ಮಲ್ಲಿ ಒಂದು ಸ್ವಲ್ಪ ಒಳ್ಳೆ ಡಿಸ್ಕೌಂಟ್ ಕೊಟ್ರೆ ನಮ್ಮ ಯುವಕರಿಗೆ, ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿಗೆ ಬೈಕ್ ಕೊಡೋದು. ಮಾತ್ರ ನೀವು ಸೇಫ್ಟಿ ಪ್ರಿಕಾಷನ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು
ಪ್ರಚಾರನೂ ಮಾಡಬೇಕು. ಯಾಕಂದ್ರೆ ಹೆಲ್ಮೆಟ್ ಕಂಪಲ್ಸರಿ ಇರಬೇಕು ಅಂತ ನೀವು ಹೇಳಬೇಕು. ತಗೋಬೇಕಾದಾಗನೇ Every vehicle I will give the helmets. ಯು ಆರ್ ಅಗ್ರಿಂಗ್. ಸೊ ದಟ್ ಇಸ್ ಅನ್ ಎಕ್ಸಲೆಂಟ್ ಇನಿಷಿಯೇಟಿವ್. ಆ ವಿಚಾರದಲ್ಲಿ ನನಗೊತ್ತರಿಗೆ ಬೈಕ್ ಓಡಿಸೋದ ಹುಚ್ಚು ತುಂಬಾ ಜನಕ್ಕೆ ಆಗಿದೆ. ಆ ವಿಚಾರದಲ್ಲಿ ಸೂಕ್ಷ್ಮೆಯಾಗಿ ಪ್ಲಸ್ ಸೇಫ್ಟಿ ಪ್ರಿಕಾಷನ್ಸ್ ಫಸ್ಟ್ ತಗೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಸೇರಿದಂತ ಎಲ್ಲ ಹೋಂಡಾ ಶೋರೂಮಿನ ಪ್ಲಸ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸಿಬ್ಬಂದಿಗಳು ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.